ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಕಾಮನ್ ಆಗಿ ಮಾತಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಸೆಂಟೆನ್ಸ್ ನಾವು ಹೇಳಬೇಕಾದ್ರೆ ಮತ್ತು ಐಡೆಂಟಿಫೈ ಮಾಡಬೇಕಾದ್ರೆ ಬಹಳ ಮಿಸ್ಟೇಕ್ಸ್ ಮಾಡ್ತೀವಿ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತೀವಿ. ನಮಗೆ ಗೊತ್ತಿರೋದಿಲ್ಲ ನಾವು ಮಾಡ್ತಾ ಇರೋ ತಪ್ಪು ಏನು ಅಂತ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರ್ಬೋದು. ಸೊ ಈ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಇಂಗ್ಲೀಷ್ ಸ್ಪೀಕಿಂಗು ತುಂಬ ಈಸಿ ಆಗುತ್ತೆ. ಇದನ್ನು ಸಣ್ಣ ಮಿಸ್ಟೇಕ್ಸನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ಇನ್ನೊಬ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ, ನೀವು ಇನ್ನೊಬ್ರಿಗೆ ಹೇಳೋದು ನಿಮಗೂ ಅರ್ಥ ಆಗಲ್ಲ. ಓಕೆ, ರೈಟ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವೇ ನೋಡಿ ಸಣ್ಣ ಮಿಸ್ಟೇಕ್ಸ್, ಸಿಂಪಲ್ ಮಿಸ್ಟೇಕ್ಸ್, ಪ್ರಶ್ನೆ ಕೇಳೋದ್ರಲ್ಲಿ ಅಥವಾ ಉತ್ತರ ಹೇಳೋದ್ರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹಳಷ್ಟು ವಿಷಯಗಳಿದ್ದಾವೆ ಈ ವಿಡಿಯೋದಲ್ಲಿ. ಬಹಳಷ್ಟು ಮಿಸ್ಟೇಕ್ಸ್ ನಾನು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಉಪಯೋಗ ಆಗೋದು. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ವಿನಂತಿಸುತ್ತೇನೆ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ado, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಆಗಿದೆ. ನೀವು ಇನ್ಮೇಲೆ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕೂತು ಯಾವುದೇ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಓಕೆ, ಕಳೆದ ಕ್ಲಾಸ್ ನಾನು ಇಲ್ಲಿಗೆ ನಿಲ್ಲಿಸಿದೆ. ಅವಳ ಹತ್ತಿರ ಪೆನ್ ಇದೆಯಾ, ಇಲ್ಲಿಗೆ ನಿಲ್ಲಿಸಿದೆ. ಇವತ್ತು ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವರು ಊಟ ಮಾಡಿದಾರಾ? ಓಕೆ, ಸೊ ಇಲ್ಲಿ ಏನಿದೆ ಕರೆಕ್ಟಾಗಿ ನೋಡಿ. ಅವರು ಊಟ ಮಾಡಿದ್ರಾ ಅಲ್ಲ, ಅವರು ಊಟ ಮಾಡಿದಾರಾ. ಅವರು ಊಟ ಮಾಡಿದ್ದಾರಾ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದಕ್ಕೆ ಏನು ಉತ್ತರ? ಇವೆರಡು ಸರಿ ಇದೆಯಾ ಅಥವಾ ಇವೆರಡು ತಪ್ಪಿದೆಯಾ ಅಥವಾ ಬೇರೆ ಏನಾದರೂ ಹೇಳಬೇಕಾ? ಸೊ ಹ್ಯಾವ್ ದೇ ಈಟನ್ ಆರ್ ಹ್ಯಾಸ್ ದೇ ಈಟನ್, ಇವೆರಡರಲ್ಲಿ ಯಾವ್ದು ಸರಿ? ಸೊ ದ ಸೆಕೆಂಡ್ ಒನ್ ಈಸ್ ರಾಂಗ್, ದ ಫಸ್ಟ್ ಒನ್ ಈಸ್ ಕರೆಕ್ಟ್. ಸೊ ಹ್ಯಾವ್ ದೇ ಈಟನ್, ಹ್ಯಾವ್ ದೇ ಈಟನ್ ಎನಿಥಿಂಗ್? ಏನಾದರೂ ತಿಂದಿದ್ದಾರ ಅವರು? ಹ್ಯಾವ್ ದೇ ಈಟನ್ ಯೆಟ್? ಓಕೆ, ನಾವು ಅವನು ಮದುವೆ ಆಗಿದ್ದಾನಾ? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? ಹೌ ಡು ಯು ಆಸ್ಕ್ ದಿಸ್? ಹ್ಯಾಸ್ ಈ ಮ್ಯಾರಿ, ಈಸ್ ಈ ಮ್ಯಾರಿಡ್? ಇವೆರಡರಲ್ಲಿ ಯಾವ್ದು ಸರಿ? ಹ್ಯಾಸ್ ಈ ಮ್ಯಾರಿ ಆರ್ ಈಸ್ ಈ ಮ್ಯಾರಿಡ್? ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಓಕೆ, ಈಸ್ ಈ ಮ್ಯಾರಿಡ್? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? ಓಕೆ, ರೈಟ್. ನೆಕ್ಸ್ಟ್, ನಿಮ್ಮ ಹತ್ರ ಹಣ ಇದೆಯಾ? ಸೊ ನಿಮ್ಮ ಹತ್ರ ಹಣ ಇದೆಯಾ, ಇದರಲ್ಲಿ ಯಾವ್ದು ಸರಿ? ಡು ಯು ಹ್ಯಾವ್ ಮನಿ ಆರ್ ಡು ಯು ಹ್ಯಾವಿಂಗ್ ಮನಿ? ಡು ಯು ಹ್ಯಾವ್ ಮನಿ ಆರ್ ಡು ಯು ಹ್ಯಾವಿಂಗ್ ಮನಿ? ಎರಡರಲ್ಲಿ ಯಾವ್ದು ಸರಿ? ಸೊ ಡು ಯು ಹ್ಯಾವಿಂಗ್ ಮನಿ ಈಸ್ ರಾಂಗ್. ಹ್ಯಾವಿಂಗ್ ಅಂತ ನಾವು ಬಳಸಲ್ಲ. ಡು ಯು ಹ್ಯಾವ್ ಮನಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿ. ಅವಳು ಕೆಲಸ ಮುಗಿಸಿದಾಳ? ಅವಳಿಗೇನು ಒಂದು ಕೆಲಸ ಕೊಟ್ಟಿದ್ದೆ, ಅವಳು ಕೆಲಸ ಮುಗಿಸಿದಾಳ? ಇದು ಹೇಗೆ? ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಆರ್ ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್? ಅವಳು ಕೆಲಸ ಮುಗಿಸಿದಾಳ, ಇವೆರಡರಲ್ಲಿ ಯಾವ್ದು ಸರಿ? ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಇದು ಸರಿ ಇದೆಯಾ, ಇದು ಸರಿ ಇದೆಯಾ? ದಿಸ್ ಇಸ್ ರಾಂಗ್. ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಸರಿಯಲ್ಲ. ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್. ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್, ಅವಳು ಕೆಲಸ ಮುಗಿಸಿದಾಳ. ಓಕೆ, ರೈಟ್. ನೆಕ್ಸ್ಟ್ ನೋಡಿ. ರಮೇಶ್ ಬಂದಿದ್ದಾನಾ? ರಮೇಶ್ ಬಂದಿದ್ದಾನಾ? ಇದನ್ನು ಹೆಂಗೆ ಕೇಳ್ತೀವಿ ನಾವು? ಹ್ಯಾಸ್ ರಮೇಶ್ ಕಮ್, ಇದು ಸರಿನಾ? ಹ್ಯಾವ್ ರಮೇಶ್ ಕಮ್, ಇದು ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ಹ್ಯಾವ್ ರಮೇಶ್ ಕಮ್. ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? ಹ್ಯಾವ್ ಹ್ಯಾಸ್ ಡಿಫ್ರೆನ್ಸ್ ಇದೆ. ಸೊ ಹ್ಯಾಸ್ ರಮೇಶ್ ಕಮ್ ಇಸ್ ಕರೆಕ್ಟ್. ದಿಸ್ ಇಸ್ ರಾಂಗ್. ಹ್ಯಾವ್ ರಮೇಶ್,
ನಾವು ರಮೇಶ್ ಅನ್ನೋದು ಮೂರನೇ ವ್ಯಕ್ತಿ ಒಬ್ಬ ವ್ಯಕ್ತಿ ಇಲ್ಲಿ ಹ್ಯಾವ್ ಯೂಸ್ ಮಾಡಲ್ಲ. ಓಕೆ, ಸೊ ಹ್ಯಾಸ್ ರಮೇಶ್ ಕಮ್ ಈಸ್ ಕರೆಕ್ಟ್. ನೀವು ತಾಜ್ ಮಹಲ್ ನೋಡಿದ್ದೀರಾ? ನೀವು ತಾಜ್ ಮಹಲ್ ನೋಡಿದ್ದೀರಾ? ಸೊ ಇದರಲ್ಲಿ ಕೆಲವರು ಕನ್ಫ್ಯೂಸ್, ನೋಡಿದ್ರಾ ಮತ್ತು ನೋಡಿದ್ದೀರಾ ಇವೆರಡು ಬೇರೆ ಬೇರೆ. ನೋಡಿದ್ರಾ, ದೀರಾ ಯಾಕೆ ಯೂಸ್ ಮಾಡ್ತೀವಿ? ಎರಡು ಒಂದೇ ಅಂತ ಹೇಳ್ತೀರಾ. ತುಂಬ ಜನ ಆರ್ಗ್ಯೂ ಮಾಡ್ತಾರೆ, ಎರಡು ಒಂದೇ ಸರ್. ನೋಡಿದ್ರಾ, ನೋಡಿದ್ದೀರಾ ಎರಡು ಒಂದೇ ಅಲ್ವಾ? ಎರಡು ಒಂದೇ ಆದರೆ ಎರಡು ಪದಗಳು ಯಾಕೆ ಇರ್ತಿದ್ವು? ಹ್ಯಾವ್ ಯು ಸೀನ್ ದ ತಾಜ್ ಮಹಲ್? ಇದು ಸರಿನಾ? ಡಿಡ್ ಯು ಸೀನ್ ತಾಜ್ ಮಹಲ್? ಇಲ್ಲ, ಸೀನ್ ಇಲ್ಲ ಅಂತಲೇ ಇಟ್ಕೊಳ್ಳಿ, ಎನ್ ಇಲ್ಲ ಅಂತ ಇಟ್ಕೊಳ್ಳಿ. ಡಿಡ್ ಯು ಸಿ ತಾಜ್ ಮಹಲ್? ಹ್ಯಾವ್ ಯು ಸೀನ್ ದ ತಾಜ್ ಮಹಲ್? ಇವೆರಡರಲ್ಲಿ ಯಾವುದು ಸರಿ? ದಿಸ್ ಒನ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಸಿ, ಡಿಡ್ ಯು ಸಿ, ಇಲ್ಲಿ ಎನ್ ಬೇಡ. ಸೊ ಡಿಡ್ ಯು ಸಿ ತಾಜ್ ಮಹಲ್ ಅಂದರೆ ನೀನು ತಾಜ್ ಮಹಲ್ ನೋಡಿದ್ಯಾ ಅಥವಾ ನೀವು ತಾಜ್ ಮಹಲ್ ನೋಡಿದ್ರಾ? ಹ್ಯಾವ್ ಯು ಸೀನ್ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ದೀರಾ? ಎರಡು ಒಂದೇ ಅಲ್ವಾ ಅಂತ ಹೇಳಿದ್ರೆ ಎರಡು ಒಂದೇ ಅಲ್ಲ. ಒಂದೇ ಆದರೆ ಎರಡು ಪದಗಳು ಯಾಕಿರುತ್ತೆ? ಹ್ಯಾವ್ ಯು ಸೀನ್ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ದೀರಾ? ಹಾಂ, ನಾನು ನೋಡಿದ್ದೀನಿ. ಡಿಡ್ ಯು ಸಿ ದ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ರಾ? ಹಾಂ, ನಾನು ನೋಡಿದೆ. ನೋಡಿದ್ದೀನಿ. ಬೋತ್ ಆರ್ ಡಿಫ್ರೆಂಟ್. ಓಕೆ. ಮಕ್ಕಳಿಗೆ ಪುಸ್ತಕ ಇದೆಯಾ? ಮಕ್ಕಳಿಗೆ ಪುಸ್ತಕ ಇದೆಯಾ? ಮಕ್ಕಳಿಗೆ ಪುಸ್ತಕ ಇದೆಯಾ? ಡೂ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್ ಸರಿ ಇದೆಯಾ ಅಥವಾ ಡಸ್ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್? ಇವೆರಡರಲ್ಲಿ ಯಾವ್ದು ಸರಿ? ಸೊ ಡೂ ಡಸ್ ಮಾತ್ರ ಡಿಫ್ರೆನ್ಸ್ ಇದೆ. ಏನು ಸರಿ ಇದೆ? ಯಾವ್ದು ಸರಿ? ಸೊ ಇಲ್ಲಿ ಡಸ್ ಬಂದಾಗ ಚಿಲ್ಡ್ರನ್ ಬರಲ್ಲ, ಒಬ್ಬ ವ್ಯಕ್ತಿ ಬರಬೇಕು ಅಥವಾ ಒಂದು ವಿಷಯ, ವಸ್ತು ಏನಾದರೂ ಬರಬೇಕು. ಸೊ ಡೂ ದ ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಒಬ್ಬರಿಗಿಂತ ಜಾಸ್ತಿ ಇರುವಂಥ ಮಕ್ಕಳು. ಮಕ್ಕಳ ಹತ್ರ ಪುಸ್ತಕಗಳು ಇವೆಯಾ? ಮಕ್ಕಳಿಗೆ ಪುಸ್ತಕ ಇದೆಯಾ? ಡೂ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್? ನೆಕ್ಸ್ಟ್, ಅವಳಿಗೆ ಜ್ವರ ಇದೆಯಾ? ಅವಳಿಗೆ ಜ್ವರ ಇದೆಯಾ? ಈ ಶಿ ಹ್ಯಾವ್ ಫೀವರ್ ಸರಿನಾ? ಡಸ್ ಶಿ ಹ್ಯಾವ್ ಅ ಫೀವರ್ ಸರಿನಾ? ಆ್ಯಕ್ಚುಲಿ ಎ ಯಾಕಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ಡಸ್ ಶಿ ಹ್ಯಾವ್ ಅ ಫೀವರ್ ಅಥವಾ ಈ ಶಿ ಹ್ಯಾವ್ ಫೀವರ್ ಯಾವ್ದು ಸರಿ? ಸೊ ದಿಸ್ ಒನ್ ಈಸ್ ರಾಂಗ್, ದಿಸ್ ಒನ್ ಈಸ್ ಕರೆಕ್ಟ್. ಡಸ್ ಶಿ ಹ್ಯಾವ್ ಅ ಫೀವರ್? ಡಸ್ ಶಿ ಹ್ಯಾವ್ ಅ ಫೀವರ್? ಐ ಹ್ಯಾವ್ ಅ ಫೀವರ್, ನನಗೆ ಜ್ವರ ಇದೆ. ಡಸ್ ಶಿ ಹ್ಯಾವ್ ಅ ಫೀವರ್? ಅವಳಿಗೆ ಜ್ವರ ಇದೆಯಾ? ಓಕೆ, ರೈಟ್. ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಬೇಸಿಕ್ ಮಿಸ್ಟೇಕ್ ಮಾಡೋದು. ಇಲ್ಲಿ ನೋಡಿ, ನೀವು ಎಲ್ಲಿದ್ದೀರಿ? ವೇರ್ ಆರ್ ಯು ಸರಿನಾ ಅಥವಾ ವೇರ್ ಯು ಆರ್ ಸರಿನಾ? ವೇರ್ ಯು ಆರ್ ಸರಿನಾ, ವೇರ್ ಆರ್ ಯು ಸರಿನಾ? ಎಲ್ಲರೂ ಇದೇ ಸರಿ ಅಂತ ಹೇಳ್ತೀರಾ. ವೇರ್ ಯು ಆರ್ ಸ್ಟ್ರಾಂಗ್. ವೇರ್ ಆರ್ ಯು? ನೀನು ಎಲ್ಲಿದ್ದೀಯಾ? ನೀವೆಲ್ಲಿದ್ದೀರಾ? ವೇರ್ ಆರ್ ಯು? ಓಕೆ. ನಿಮ್ಮ ಹೆಸರೇನು? ಇದೆಲ್ಲರೂ ಗೊತ್ತು ಕಾಮನ್ ಆಗಿ. ವಾಟ್ ಯುವರ್ ನೇಮ್ ಈಸ್ ಸರಿನಾ? ವಾಟ್ ಈಸ್ ಯುವರ್ ನೇಮ್ ಸರಿನಾ? ದಿಸ್ ಇಸ್ ರಾಂಗ್. ವಾಟ್ ಯುವರ್ ನೇಮ್ ಈಸ್ ಅಲ್ಲ, ವಾಟ್ ಈಸ್ ಯುವರ್ ನೇಮ್. ರೈಟ್. ನೀವೇನು ಮಾಡ್ತಿದ್ದೀರಿ? ನೀವೇನು ಮಾಡ್ತಾ ಇದ್ದೀರಿ? ಹೆಂಗೆ ಹೇಳ್ತೀರಾ? ನೀವೇನು ಮಾಡ್ತಿದ್ದೀರಿ? ವಾಟ್ ಆರ್ ಯು ಡೂಯಿಂಗ್ ಸರಿನಾ ಅಥವಾ ವಾಟ್ ಯು ಆರ್ ಡೂಯಿಂಗ್ ಸರಿನಾ? ವಾಟ್ ಆರ್ ಯು ಡೂಯಿಂಗ್ ಆರ್ ವಾಟ್ ಯು ಆರ್ ಡೂಯಿಂಗ್? ವಾಟ್ ಯು ಆರ್ ಡೂಯಿಂಗ್ ಸರಿ ಅಂತ ನಾನು ಹೇಳ್ತೀನಿ, ಸರಿನಾ? ಇಲ್ಲ, ದಿಸ್ ಇಸ್ ರಾಂಗ್. ವಾಟ್ ಆರ್ ಯು ಡೂಯಿಂಗ್? ನೀನೇನು ಮಾಡ್ತಾ ಇದೀಯಾ? ವಾಟ್ ಆರ್ ಯು ಡೂಯಿಂಗ್? ನೀನೇನು ಮಾಡ್ತಾ ಇದೀಯಾ? ನಾನು ಓದ್ತಾ ಇದ್ದೀನಿ, ಐ ಆಮ್ ಸ್ಟಡಿಯಿಂಗ್. ಓಕೆ. ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ? ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ವೇರ್ ಇಸ್ ಶಿ ಗೋಯಿಂಗ್ ಸರಿನಾ ಅಥವಾ ವೇರ್ ಶಿ ಈಸ್ ಗೋಯಿಂಗ್? ವಿಚ್ ಒನ್ ಇಸ್ ಕರೆಕ್ಟ್? ವೇರ್ ಈಸ್ ಶಿ ಗೋಯಿಂಗ್ ಈಸ್ ಕರೆಕ್ಟ್. ಇಲ್ಲ, ವೇರ್ ಆದಮೇಲೆ ಈಸ್ ಶಿ ಬರಬೇಕೆ ಹೊರತು ವೇರ್ ಶಿ ಈಸ್ ಬರಲ್ಲ. ವೇರ್ ಶಿ ಈಸ್ ಬರಲ್ಲ. ಸೊ ಇದು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಾ ಇರೋದು. ಸೊ ಇದಕ್ಕೆ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇದೆ, ಅಲ್ಲೇ ಬರಬೇಕು, ಹಾಗೆ ಬರಬೇಕು ಅನ್ನೋದು ಗ್ರಾಮರ್ ರೂಲ್ಸ್ ಇದೆ. ಬಟ್ ಗ್ರಾಮರ್ ನಿಮಗೆ ಇಷ್ಟ ಇಲ್ಲ. ಗ್ರಾಮರ್ ಯಾರಿಗೂ ಬೇಡ, ಡೈರೆಕ್ಟಾಗಿ ಎಲ್ಲರಿಗೂ ಮಾತಾಡೋಕ್ಕೆ ಕಲಿಬೇಕು. ಸೊ ಹಾಗಾಗಿ ನಾನು ಗ್ರಾಮರ್ ಏನೂ ಹೇಳ್ಕೊಡ್ತಾ ಇಲ್ಲ ಇದರಲ್ಲಿ. ಇದು ಹಿಂಗಿದೆ, ಇದು ಸರಿ, ಇದನ್ನು ಹಿಂಗೆ ಬಾಯ್ಪಾಠ ಮಾಡಿ ಹೇಳಬೇಕಾಗುತ್ತೆ. ಗ್ರಾಮರ್ ಹೇಳ್ಕೊಟ್ರೆ ಯಾರಿಗೂ ಇಷ್ಟ ಇಲ್ಲ. ಗ್ರಾಮರ್ ವೀಡಿಯೋಸ್ ಯಾರು ಜಾಸ್ತಿ ನೋಡೋದೇ ಇಲ್ಲ. ರೈಟ್? ಓಕೆ. ಗ್ರಾಮರ್ ಇಲ್ದೇ ಕಲಿಬೇಕು ಸರ್, ಗ್ರಾಮರ್ ತುಂಬ ಟಫ್ ನಮಗೆ, ಗ್ರಾಮರ್ ಬೇಡ ನಮಗೆ, ಡೈರೆಕ್ಟಾಗಿ ಹಾಗೆ ಹೇಳ್ಕೊಡಿ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾರೆ. ದಿಸ್ ಇಸ್ ಹೌ ಯು ಲರ್ನ್ ವಿದೌಟ್ ಗ್ರಾಮರ್. ಗ್ರಾಮರ್ ಬೇಡ ಅಂದರೆ ನೀವು ಪ್ರಶ್ನೆನೇ ಮಾಡೋ ಹೋಗಿಲ್ಲ. ಹೇಳಿದ್ದನ್ನು ಜಸ್ಟ್ ಕೇಳಿಸ್ಕೊಂಡು ಬಾಯ್ಪಾಠ ಮಾಡಬೇಕು. ಗ್ರಾಮರ್ ಬೇಕು ಅಂದರೆ ಪ್ರಶ್ನೆ ಕೇಳ್ಬೋದು. ಓಕೆ. ಅವರು ಯಾವಾಗ ಬರ್ತಾರೆ? ಅವ್ರು ಯಾವಾಗ ಬರ್ತಾರೆ? ವೆನ್ ದೇ ವಿಲ್ ಕಮ್. ಇದನ್ನು ತುಂಬ ಜನ ಹಿಂಗೆ ಹೇಳೋದು, ವೆನ್ ದೇ ವಿಲ್ ಕಮ್ ಆರ್ ವೆನ್ ವಿಲ್ ದೇ ಕಮ್. ಇವೆರಡರಲ್ಲಿ ಯಾವ್ದು ಸರಿ? ಅವರು, ದೇ ಯಾವಾಗ ಬರುತ್ತಾರೆ ಕರೆಕ್ಟ್ ಇದೆ ಸರ್ ಅಂತ ಹೇಳ್ತಾರೆ. ವೆನ್ ದೇ ವಿಲ್ ಕಮ್ ಇಸ್ ರಾಂಗ್,
ವೆನ್ ವಿಲ್ ದೇ ಕಮ್, ವೆನ್ ವಿಲ್ ದೇ ಕಮ್, ಅವ್ರು ಯಾವಾಗ ಬರ್ತಾರೆ. ನೀವು ಏಕೆ ಅಳ್ತಾ ಇದ್ದೀರಾ, ನೀವು ಯಾಕೆ ಅಳ್ತಾ ಇದ್ದೀರಾ, ಅಳ್ತಾ ಇದ್ದೀರಲ್ಲ, ಅಳ್ತಿದ್ದೀರಿ, ಹಾಂ ಅಳ್ತಿದ್ದೀರಿ, ನೀವು ಯಾಕೆ ಅಳ್ತಾ ಇದ್ದೀರಾ, ನೀವು ಯಾಕೆ ಅಳ್ತಿದ್ದೀರಿ. ಸೊ ಇದರಲ್ಲಿ ಯಾವ್ದು ಸರಿ, ವೈ ಆರ್ ಯು ಕ್ರೈಯಿಂಗ್ ಸರಿನಾ, ವೈ ಯು ಆರ್ ಕ್ರೈಯಿಂಗ್ ಸರಿನಾ. ಭಾಳ ಜನ ಇದೇ ಹೇಳ್ತಾರೆ, ವೈ ಯು ಆರ್ ಕ್ರೈಯಿಂಗ್, ವಿಚ್ ಇಸ್ ರಾಂಗ್. ವೈ ಆರ್ ಯು ಕ್ರೈಯಿಂಗ್, ವೈ ಆರ್. ಸೊ ತುಂಬ ಜನರಿಗೆ ಈಸ್, ಆಮ್, ಆರ್, ವಾಸ್, ವರ್ ಬಳಸೋಕ್ಕೆ ಇಷ್ಟ ಇಲ್ಲ, ಅಥವಾ ಡೂ, ಡಸ್, ಡಿಡ್, ವಿಲ್ ಇವೆಲ್ಲ ಬಳಸೋಕ್ಕೆ ಇಷ್ಟ ಇಲ್ಲ. ಡೈರೆಕ್ಟಾಗಿ ಪದ ಹೇಳ್ಬಿಡೋದು. ವೈ ಯು ಆರ್ ಕ್ರೈಯಿಂಗ್ ಅಲ್ಲ, ವೈ ಯು ಕ್ರೈಯಿಂಗ್ ಹಂಗೆ ಹೇಳೋದು. ಅಥವಾ ವೆನ್ ದೇ ಕಮ್, ವಿಲ್ಲು ಯೂಸ್ ಮಾಡಲ್ಲ. ಈಸ್, ಆಮ್, ಆರ್, ವಾಸ್, ವರ್ ಇದ್ಯಾವುದೂ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ರಶ್ನೆ ಕೇಳಬೇಕಾದ್ರೂ ಇದನ್ನು ಯೂಸ್ ಮಾಡಲ್ಲ. ಓಕೆ, ಸೊ ಇದನ್ನೆಲ್ಲ ಯೂಸ್ ಮಾಡದೇ ಇದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬೇರೆಯವರಿಗೆ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗೋರಿಗೆ ಅದು ತಪ್ಪು ಅಂತಲೇ ಅನಿಸುತ್ತೆ. ಓಕೆ, ರೈಟ್. ಸೊ ಈ ಕ್ಲಾಸಲ್ಲಿ ಇಷ್ಟೇ ಸಾಕು. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನಿಮಗೆ. ನೀವೇ ಕೇಳ್ತಿದ್ದೀರಿ, ಇಲ್ಲಿಂದ ನೀವು ಕಂಟಿನ್ಯೂ ನೋಡೋದು. ಬಹಳ ಸೆಂಟೆನ್ಸ್ ಇದೆ, ಎಲ್ಲದನ್ನು ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾನು ಅವನು ಏನು ಹೇಳಿದನು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಇಷ್ಟ ಆದರೂ ಆಗದೇ ಇದ್ರೂ ಒಂದು ಲೈಕನ್ನು ಕೊಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಗ್ಲೀಷನ್ನು ನೀವು ಸಿಂಪಲ್ಲಾಗಿ ಕಲಿಬೋದು ನಮ್ಮ ಚಾನಲಲ್ಲಿ. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ದರೆ ಕೆಳಗಡೆ ನಂಬರ್ಗೆ ನಮಗೆ ವಾಟ್ಸಪ್ಪಲ್ಲಿ ಸಂಪರ್ಕ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. This is Anil Kumar signing off. See you in the next video. Keep watching my videos until my next video. Bye bye. Take care.